ನಮಸ್ಕಾರ ಎಲ್ಲ ಗದಗ ಬಂದಿಗೆ ನಾನು ನಿಮ್ಮ ಕಲೀರ್ ಹುಡುಗ. ನಾನು ಇವತ್ತು ಹೆಚ್ಚಾಗಿ ಹೊಂಟೀನಿ ಬೆಂಗಳೂರು, ಅಂದರೆ ಹಾರೋಳಿಂದ ಮಲೆ ಮಹದೇಶ್ವರ ಬೆಟ್ಟವರೆಗೆ. ಸೊ ಈ ಜರ್ನಿಯಲ್ಲಿ ಲೈಕ್ ಬರೀ ಬೈಕು ಮತ್ತು ಕಾರ್ಸು ಇದರೊಳಗೆ ಫ್ರೀಯಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು. ಇವಾಗ ಬೆಳಗ್ಗೆ ಎಕ್ಸಾಕ್ಟಾಗಿ ಮಾರ್ನಿಂಗ್ 7 ಗಂಟೆ ಆಗಿದೆ. ಸೊ ಬಿಡ್ತಾಯಿದ್ದೀನಿ, ನೋಡ್ಬೇಕು. ಹೈವೇ ಕಡೆ ಹೋಗ್ತಾಯಿದ್ದೀನಿ. ಇವಾಗ ಹೈವೇ ಕಡೆ ಹೋಗಿ ಅಲ್ಲಿ ಡ್ರಾಪ್ ಕೇಳ್ತೀನಿ. ಸೊ ಇದು ಫಸ್ಟ್ ನಾನು ಹಿಚ್ ಹೈಕಿಂಗ್ ಆ್ಯಂಡ್ ಅರೌಂಡ್ 180 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಸಾಯಂಕಾಲ ಅಂತಲೇ ರೀಚ್ ಆದರೆ ಅಲ್ಲಿ ಸ್ಟೇ ಮಾಡಿಕೊಂಡು ಮತ್ತು ಬೆಳಗ್ಗೆ ಅಲ್ಲೇ ದರ್ಶನ ತೊಗೊಂಡು ಹೋಗ್ಬೇಕಂತ ಇದೆ. ಸೊ ನೋಡೋಣ, ಸಾಯಂಕಾಲವರೆಗೆ ರೀಚ್ ಆದರೆ ಸಾಕು. ನಾನು ಅಲ್ಲಿ 170 ಕಿಲೋಮೀಟರ್ಸ್ ಭಾಳ ಏನಲ್ಲ, ಬಟ್ ಕಾಡಿದೆ ಅಲ್ಲೇ. ಲೈಕ್ ಕೊಳ್ಳೇಗಾಲ ಆದಮೇಲೆ ಎಲ್ಲ ಕಾಡಿದೆ. ಅಲ್ಲಿಂದ ಸಿಗೋ ಡೌಟ್ ನನಗೆ. ಕೊಳ್ಳೇಗಾಲವರೆಗೆ ಏನು ಲೈಕ್ ಕೇಕ್ ಈಸಿಯಾಗಿ ಹೋಗ್ತೀನಿ, ಬಟ್ ಅಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು. ಸೊ ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಆಲ್ಮೋಸ್ಟ್ ನಿಯರ್ ಹೈವೇ ಇದ್ದೀವಿ. ಸೊ ನನ್ನ ಹತ್ರ ಜಸ್ಟ್ ಒಂದು ಹೆಲ್ಮೆಟ್, ಬ್ಯಾಗ್, ಇದರ ವಾಟರ್ ಬಾಟಲು, ಪ್ಲಸ್ ನಾಳೆ ಹಾಕ್ಕೊಳಕ್ಕೆ ಅಂಗಿ, ಮತ್ತು ಅಷ್ಟೇ ಚಾದರ ಇದೆ. ಸೊ ನೋಡೋಣ, ಹೈವೇ ಕಡೆ ಹೋಗಿ ನೋಡೋಣ ಏನಾಗುತ್ತೆ. ಹೈವೇ ಹತ್ರ ಒಂದೇ ನೋಡ್ಬೇಕು, ಡ್ರಾಪ್ ಹೊಡಿಬೇಕು. ಒಂದೊಂದೇ ಬೈಕ್ ಆದ್ರೆ ಕಾರ್ ಸಿಗಲಿ, ಅಥವಾ ಅಟ್ಲೀಸ್ಟ್ ಲಾರಿ ಆದರೂ ಸಿಗಲಿ, ನೋಡೋಣ. ಥ್ಯಾಂಕ್ ಯು ಬ್ರೋ. ಯಾವ ಊರು ಬ್ರೋ? ನಮ್ಮದು ಬಳ್ಳಾರಿಯಾ? ನಮ್ಮದು ಅಲ್ಲೇ ಗದಗ. ಆಲ್ಮೋಸ್ಟ್ ಮಳವಳ್ಳಿ ಹತ್ರ ಅದೇ. ಇಂಡಿಯನ್ 20 ಕಿಲೋಮೀಟ್ರ್ ಐತೆ ಮಳವಳ್ಳಿ. ಬ್ರೋ ಒಂದು ಟೀ ಬ್ರೇಕ್ ಅಂತ ಟೀ ಕುಡಿತಿದ್ದಾರೆ. ಸೊ ನನಗೂ ಕರೆದ್ರು, ಬೇಡ ಅಂತ ನಿಂತೇ ಬಂದೆ. ಇನ್ನೇನು ಅವರು ಶಿವನ ಸಮುದ್ರ ಹೋಗ್ತಾರಂತೆ. ಸೊ ಶಿವನ ಸಮುದ್ರ ಹತ್ರ ಒಂದು ಸತ್ಯಗಳ ಪೋಸ್ಟ್ ಅಂತ ಇದೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಕೊಳ್ಳೇಗಾಲ ಹೋಗ್ಬೇಕು. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲ ಅಂದಾಜು. ಇಲ್ಲಿ ಕೊಳ್ಳೇಗಾಲಕ್ಕೆ ಹೋಗಿ ನೆಕ್ಸ್ಟ್ ಕೊಳ್ಳೇಗಾಲಿಂದ MMS. ಸೊ ಅವರು ನೇಮ್ ಭರತ್ ಅಂತ, ಅವ್ರು ಬಿಟ್ಟು ಹೋದ್ರು ಇವಾಗಲೇ. ಅವ್ರು ಇವಾಗಲೇ ಶಿವನ ಸಮುದ್ರ ಇಲ್ಲಿ ನೋಡಿ, ತಳಕಾಡು. ಆ ಕಡೆ ಹೋದರೆ ತಳಕಾಡು, ಈ ಕಡೆ ರೂಟಲ್ಲಿ ಹೋದರೆ ಶಿವನ ಸಮುದ್ರ, ಆ್ಯಂಡ್ ಇದು ಈ ಕಡೆ ಹೋದರೆ ಕೊಳ್ಳೇಗಾಲ. ನೆಕ್ಸ್ಟ್ ಇಲ್ಲಿಂದ ಒಂದು 20 to 25 ಕಿಲೋಮೀಟರ್ಸ್ ಆಗುತ್ತೆ ಕೊಳ್ಳೇಗಾಲ. ಅಲ್ಲಿವರೆಗೆ ಡ್ರಾಪ್ ಹೊಡೋದು, ಅಲ್ಲೇ ಎಲ್ಲರೂ ನಾಷ್ಟ ಮಾಡಿಕೊಂಡು ಮತ್ತು ಮುಂದೆ ಅಲ್ಲಿಂದ MMS ನೆಕ್ಸ್ಟ್ ಸ್ಟಾಪು. ಸೊ ನೋಡೋಣ ಯಾವುದಾದ್ರೂ ಡ್ರಾಪ್ ಸಿಗುತ್ತೆ ಅಂತ ಇಲ್ಲಿಂದ. ಆಲ್ಮೋಸ್ಟ್ ರೋಡ್ ಎಂಟಿ ಐತಿ ಇಲ್ಲಿ ಸೇಮ್. ಅರ್ಧಕ್ಕರ್ಧ ರೋಡ್ ಟ್ರಿಪ್ ಅವರೇ ಮುಗಿಸಿದ್ರು. ಅಂದರೆ 180ರಲ್ಲಿ ಒಂದು 75 to 80 ಕಿಲೋಮೀಟರ್ಸ್ ಅವರೇ ಮುಗಿಸಿದ್ರು. ಅಂದರೆ ನಿಯರ್ಲಿ ಹಾಫ್ ಅಂತ ತಿಳ್ಕೊಬೋದು. ಬೈಕ್ ಬರ್ತಾ ಇದ್ದಾವೆ. ಸೊ ಲೆಟ್ಸ್ ಸಿ. ಓಕೆ ಅಣ್ಣ, ಬಾಯ್. ಥ್ಯಾಂಕ್ಸ್ ಅಣ್ಣ, ಬಾಯ್ ಬಾಯ್ ಅಣ್ಣ. ನಿಯರ್ ಕೊಳ್ಳೇಗಾಲ. ಅಪ್ಪ ಬ್ಯಾಗ್ ಬಚ್ಚಾಗೈತಿ. ಈಗ ಇಲ್ಲೊಂದು ಬೈಪಾಸ್ ರೋಡ್ ಬರ್ತಾ, ಅಲ್ಲಿ ಬೈಪಾಸ್ ರೋಡಿಂದ ಡ್ರಾಪ್ ಹೊಡ್ಕೊಂಡು ಹೋಗ್ಬೇಕು. ಪಾಪ ಅಣ್ಣ ಇಲ್ಲಿ ಊರ ತನಕ ಡ್ರಾಪ್ ಬಿಟ್ಟಿದ್ದ ಅವನು. ಓಕೆ, ಊರಿಂದ ಮತ್ತೆ ಬೈಪಾಸ್ ಕಡೆಗೆ ಬಿಡ್ತೀನಿ, ಅಲ್ಲಿ ಬೈಕ್ ಸಿಗಲ್ಲ, ಬೈಕ್ ಪಾಸಿಂದ ಹೋಗಂತಂದು ಇಲ್ಲಿವರೆಗೆ ಬಿಟ್ಟು ಹೋದ ಅಣ್ಣ. ಇವಾಗ ಇನ್ನೊಂದು 100 ಮೀಟರ್ಸ್ ಐತಿ ಬೈಪಾಸ್ ರೋಡ್ಗೆ, ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಮತ್ತು ಡ್ರಾಪ್ ಹೊಡ್ತೀನಿ ಬೆಟ್ಟಕ್ಕೆ. ಸ್ಟಿಲ್ 73 ಕಿಲೋಮೀಟರ್ಸ್ ಟು ಗೋ. ಈ ಕಡೆ ಸ್ಟ್ರೇಟ್ ಹೋದರೆ ಕೊಳ್ಳೇಗಾಲ 3 ಕಿಲೋಮೀಟ್ರು, ಈ ಕಡೆ ಹೋದರೆ MMS 73 ಕಿಲೋಮೀಟ್ರ್. ಕಾಮಗೇರಿ ಊರ ಹತ್ರ ಬಂದಿದ್ದೀನಿ. ಇನ್ನೊಂದು 50 ಕಿಲೋಮೀಟರ್ ಇರ್ಬೋದು MMS. ಅಕ್ಕ ಹೋಟೆಲ್ ಎಲ್ಲಿದೆ ಇಲ್ಲಿ ನಿಯರ್ ಬೈ? ಹೋಟೆಲ್ ಒಳಗಡೆ ಇದೆ, ಕ್ಯಾಂಟೀನ್.
ಸೊ ಬನ್ನಿ, ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲಲ್ಲಿ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೋಗೋಣ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ ಅಂದಾಜು, ಹಸು ಒಂದು ಆಗ್ತಾ ಇದೆ. ಸೊ ಊಟ ಮುಗಿಸ್ಕೊಂಡು ಇವಾಗಲೂ ಹೊರಗಡೆ ಬಂದೆ. ಬಟ್ ದೋಸೆ ತೊಗೊಂಡಿದ್ದೆ, 3 ದೋಸೆ ಕೊಟ್ಟರು ಅವರು, ಮಾಮೂಲಿ ಪ್ಲೇನ್ ದೋಸೆ ಪ್ಲಸ್ 1 ಟೀ ತೊಗೊಂಡೆ. ನಾನು ಅಂದ್ಕೊಂಡೆ 3 ದೋಸೆ ಕೊಟ್ಟಿದ್ರಲ್ಲ ಲೈಕ್ 60 + ಟೀ 70 ಆಗೋದಂತ. ಬಟ್ ಅವರು 40 ರೂಪೀಸ್ ಅಷ್ಟೇ ಇಸ್ಕೊಂಡ್ರು. ನೀವು ಇನ್ ಕೇಸ್ MMBC ಹೋಗ್ಬೇಕಾದ್ರೆ ಈ ವೇದಲ್ಲಿ ಈ ಊರಲ್ಲಿದ್ದರೆ ಇಲ್ಲೊಂದು ಹಾಸ್ಪಿಟ್ಲ್ ಇದೆ ಕ್ರಿಶ್ಚಿಯನ್ಸ್ದು, ಆ ಹಾಸ್ಪಿಟ್ಲ್ ಹತ್ರ ಬಂದು ಕ್ಯಾಂಟೀನಲ್ಲಿ ಊಟ ಮಾಡಿದ್ವಿ. ಮಸ್ತ್ ಅದ, ಬಸ್ ಅಫೋರ್ಡಬಲ್ ಅದ. ನಾನು 40 ರೂಪಾಯಿನ ಶಾಕ್ ಆಯ್ತು ಸಡನ್ನಾಗಿ. ಏನಪ್ಪ ಬರೀ 40 ರೂಪಾಯಿ ತೊಗೊಂಡು 3 ದೋಸೆ ಕೊಟ್ಟನ, ಮ್ಯಾಗ ಒಂದು ಚಾ ತೊಗೊಂಡಿದ್ದೀರ ಅವನಿಗೆ ಇರಬೇಕು. 3 ದೋಸೆ ಕೊಟ್ಟನ ಪ್ಲಸ್ ಚಾ ಒಂದು ಇದೆ. ಆ ಕಡೆ ರೋಡಲ್ಲಿ ನಿಂತ್ಕೊಂಡು ಡ್ರಾಪ್ ಹೊಡ್ಕೊಂಡು ಈ ಕಡೆ ಹೋಗ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಹಿಚಾಕಿಂಗ್ ಅಗೈನ್. ಅಂದರೆ ಯೂಟ್ಯೂಬ್ ಚಾನಲ್ ಇದೆ ನನ್ನದು. ಸೊ ಅದರಲ್ಲಿ ಡ್ರಾಪ್ ಹೊಡ್ಕೊಂಡು MMBCವರೆಗೆ ಹೋಗ್ಬೇಕಂತ. ಹಾರೋಳಿಂದ ಬಂದಿರೋದು ಇವಾಗ ಬೆಂಗಳೂರು ಹತ್ರ. ನಿಮ್ಮ ಹೆಸರನ್ನ? ರಾಜು. ಕ್ಯಾಮ್ರಾದಲ್ಲಿ ಬರ್ತೇವೆ. ಸೊ ಸರ್ಕಾರದಲ್ಲಿ ಏನಾದರೂ ಪೆಟ್ರೋಲ್ ಬಂಕ್ ಇದೆ ಮುಂದ್ಗಡೆ. ಹಾಂ ಬ್ರದರ್, ಬನ್ನಿ ಅವ್ರು ಬಿಡ್ತೀನಿ ಪೆಟ್ರೋಲ್ ಬಂಕ್ ಹತ್ರ. ಅಲ್ಲಿ ಯಾರಾದರೂ ಹೋಯ್ತಿರ್ತಾರೆ. ಥ್ಯಾಂಕ್ ಯು. ನಮ್ಮದು ಸ್ವಂತ ಗದಗ ಬ್ರದರ್. ಇಲ್ಲಿ ಹಾರೋಳಲ್ಲಿ ಓದ್ತಾ ಇದ್ದೀನಿ BSc ನರ್ಸಿಂಗ್. ಹಾಂ, ಅದು ಬೇರೆ ರೂಟ್ ಹೋಗುತ್ತೆ. ಹಾಂ, ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಬಾಯ್. ಪಾಪ ಆ್ಯಕ್ಚುಲಿ ಅವ್ರದ್ದು ಊರು ಅಲ್ಲೇ ಇತ್ತು ಮನೆ. ಅಲ್ಲೇ ಬೈಕ್ ಡ್ರಾಪ್ ಹೊಡೆದು ಸಿಗೋಲ್ಲ, ಇಲ್ಲಿವರೆಗೆ ಬಿಡ್ತೀನಿ ಅಂತ ಇಲ್ಲಿ ಬಂದುಬಿಟ್ರು. ಇಲ್ಲಿಂದ ಡ್ರಾಪ್ ಹೊಡಿಬೇಕು ಇವಾಗ. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಇನ್ನೂ ಬೆಟ್ಟ. ಯೂಟ್ಯೂಬ್ ಚಾನಲ್ ಇದೆಯಾ, ಅದರಲ್ಲಿ ವೀಡಿಯೋಸ್ ಹಾಕ್ತೀನಿ. ಸೊ ನಾನು ಬೆಟ್ಟದವರೆಗೆ ಈ ಥರ ಟಾಪ್ ಹೊಡ್ಕೊಂಡು ಬೈಕ್ ಸಿಕ್ಕಿತ್ತು, ನಾನು ಅಲ್ಲಿವರೆಗೆ ಹೋಗ್ತೀನಿ ಇವಾಗ. ಲಿಟ್ರಲಿ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ದೀನಿ. ಬೈಕ್ಗಳು ಮತ್ತು ಇವಾಗ ಎಕ್ಸೆಲ್ ಒಳಗೆ ಬಂದೆ. ಕಾರು, ಟ್ಯಾಕ್ಟ್ರಿ ಮುಗೀತು. ಇವಾಗ ಏನಿಂದ ಆಟೋ, ಲಾರಿ ಇನ್ನೆರಡು ಬಾಕಿ ಹೋದವು. ಲಾರಿ ಅಂಕರು ಇಲ್ಲಿ ಬರಲ್ಲ, ರೇರ್ ಬರೋದು, ಬಂದರೂ ತರಬಲ್ಲ. ಆಟೋ ದೇ ಲಾಸ್ ಮನಿ. ಸೊ ಇವಾಗ ಲಾಸ್ಟ್ ಆಪ್ಷನ್ ಅಂದರೆ ಬೈಕು ಮತ್ತು ಕಾರ್ ಎರಡೇ ಮತ್ತು ಆಪ್ಷನ್ ಇರೋದು. ಇವಾಗ ಟ್ಯಾಕ್ಟ್ರಿಯಲ್ಲಿ ಹೋಗೋಕ್ಕಾಗಲ್ಲ ಇವಾಗ, ಯಾಕಂದರೆ ಫುಲ್ ಲೇಟ್ ಆಗುತ್ತೆ. ಸೊ ಲೆಟ್ಸ್ ಸಿ, ಯಾವುದಾದ್ರೂ ಬೈಕ್ ಬಂತಂದರೆ ಬೈಕಿಗೆ ಡ್ರಾಪ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಅದು ಬಿಟ್ಟು ಓಕೆ, ಇಲ್ಲಿವರೆಗೆ ಇರುತ್ತೆ ಹೊರಗೆಲ್ಲ. ಹಾಂ, ನಿಮ್ಮ ಹೆಸರಣ್ಣ? ಸೈಯದ್ ಮೊಯಿನ್. ಹಾಂ, ನಿಮ್ಮದು ಇದೇ ಊರ? ಯೂಟ್ಯೂಬರ. ಹಾಂ, ಯೂಟ್ಯೂಬರ್. ಇದೆ ನನ್ನ ಚಾನಲ್. ಅಪ್ಲೋಡ್ ಮಾಡಿದ್ರಾ? ಹಾಂ, ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು 2 ಡೇಸಲ್ಲೇ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ. ಹಾಂ, ಓಕೆ. ಹಾಂ, ಟ್ರಾಫಿಕ್
ಕಾಂತಾರದಲ್ಲ ಸರ್ ಕಾಡು ಎಲ್ಲ ಕಾಡಂದಿಗಳು ಕಾಡಲ್ಲಿ ಒಂದೊಂದಿಗೆ ಅಲ್ಲಿರುತ್ತೆ ಅದೆಲ್ಲ ನಮ್ಮನ್ನು ನೋಡ್ಬಿಟ್ಟು ಬಂದು ತಿವಿದು ಸಾಯಿಸ್ಬಿಡ್ತದೆ ನಮ್ಮನ್ನು. ಹಾಂ ಹಾಂ ಅದೆಲ್ಲ ಹುಷಾರಾಗಿರ್ಬೇಕು ಹಂದಿಗಳ ಹತ್ರ. ತುಂಬ ಡೇಂಜರ್ ಅದು ಕಾಡಂದಿ, ತುಂಬ ಡೇಂಜರ್. ಫೈನಲಿ ಆಫ್ಟರ್ 3.5 hours ಆಫ್ ಹಿಚ್ ಹೈಕಿಂಗ್ ನಾನು ತಾಳ್ಬಡಕ್ಕೆ ಬಂದಿರೋದು. ಇವಾಗಿಂದ ಇಲ್ಲಿಂದ ಡೈರೆಕ್ಟಾಗಿ MMLC ಡೈರೆಕ್ಟಾಗಿ ಹೋಗೋದು. So I am officially in Mala Mahadeshwara ಬೆಟ್ಟ after 5 hours of hitchhiking. ನೋಡ್ಬೋದು ಗುಡಿ ಈ ಸೈಡ್ ಇದೆ. ಇವಾಗಲೂ ಜಸ್ಟ್ ಒಬ್ಬರು ಬ್ರದರ್ ಬಂದು ಇಲ್ಲಿ ಡ್ರಾಪ್ ಮಾಡಿದರು. ಇಲ್ಲೇ ಹೇಳ್ಕೊಂಡು ಇವಾಗ ಗುಡಿ ಹೋಗ್ತೀನಿ. ಇವಾಗ ಇಫ್ ಇನ್ ಕೇಸ್ ನೀವು MMLC ಬಂದ್ರೆ ಇಲ್ಲೊಂದು ನೋಡ್ರಿಲ್ಲ, ಇಲ್ಲಿ ಬರ್ಬೋದಿಲ್ಲ, ಬಿಸಿನೀರು ಸಿಗುತ್ತೆ. ಟೈಮ್ ಬಂದಾಗ 30 ರೂಪಾಯಿ ಇತ್ತು, ಇವಾಗ ಎಷ್ಟು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲೇ MMLCಯಿಂದ ಸ್ವಲ್ಪ ಕೆಳಗಡೆ ಅಲ್ಲಿ ಲಗೇಜ್ ಅದನ್ನೆಲ್ಲ ಇಡ್ತಾರಲ್ಲ, ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಬರುತ್ತೆ ಇದೇ ದಾರಿ. ಆ ದಾರಿ ನಡ್ಕೊಂಡು ಹೋದರೆ ಅಲ್ಲಿ ಮೇಲ್ಗಡೆ ಹತ್ತಿದ್ರೆ ಅದು ಈ ಚೀಟಿ ಕೊಟ್ಟರೆ ಅಲ್ಲೊಂದು ಬಕೆಟ್ ನೀರು ಕೊಡ್ತಾರೆ ಇಲ್ಲಿ. Now it's time for a bye. ಸೊ ನೀವು ಇನ್ ಕೇಸ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಪೀಕ್ ಟೈಮ್ನ ಬರೋಕ್ಕೆ ಹೋಗ್ಬಿಟ್ರಿ. ಎಸ್ಪೆಷಲಿ ಸಂಡೇ, ಮಂಡೇ ಮತ್ತು ಫ್ರೈಡೇ ಈ ಟೈಮಿಗೆ ಬಂದರೆ ನಿಮ್ಗೆ ಅಮೌಂಟ್ ಕೊಟ್ಟು ಹೋದರೂ ಇಷ್ಟು ಫ್ರೀ ಇರೋಲ್ಲ, ಫುಲ್ ರಶ್ ಇರುತ್ತೆ. ಸೊ ಇಂಥ ಟೈಮಿಗೆ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇವು ಆರಾಮಾಗಿ ನಡೀತಾ ಇದ್ದೀನಿ. ಬಟ್ ಪೀಕ್ ಟೈಮಲ್ಲಿ ಬಂದರೆ ಅಮೌಂಟ್ ಕೊಟ್ಟರು ಇಷ್ಟು ಫ್ರೀ ಇರೋಲ್ಲ, ಫುಲ್ ರಶ್ ಇರುತ್ತೆ. ಮದಪ್ಪನ ದರ್ಶನ ಆಯಿತು, ದಟ್ ಟು ವಿದಿನ್ 10 minutes. ಅಲ್ಲಿ ಫೋಟೋಸು ವೀಡಿಯೋಸ್ ತೆಗೋಲ್ಲ, ಯಾಕಂದರೆ ಪ್ರೊಹಿಬಿಟೆಡ್ ಏರಿಯಾ ಇತ್ತು, ಕ್ಯಾಮ್ರಾದೆಲ್ಲ ಓಪನ್ ಮಾಡ್ಬಾರಂದರು. ಬಟ್ ಬೇಗ ಆಯಿತು, ಒಂದು 10 minutes ಒಳಗಡೆ ಹೋಗಿ ಹೊರಡೆ ಬಂದೆ. ಗುಡ್. ಇವಾಗ ಪ್ರಸಾದ ಸೇವಿಸಲು ಹೋಗೋಣ. ಪ್ರಸಾದ ಸೇವಿಸಿ ನಮ್ಮ ಮನೆಗೆ ವಾಪಸ್. ಫೈನಲಿ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.